ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತಹ ಸಿನಿಮಾ ಭಕ್ತ ಪ್ರಹ್ಲಾದ. ಆ ಸಿನಿಮಾ ನಾವೆಲ್ಲ ನೋಡೇ ಇದೀವಿ. ಈಗ ಅದೇ ರೀತಿ ಅದೇ ಕತೆ ಉಳ್ಳ ಪೌರಾಣಿಕ ಸಿನಿಮಾ ಒಂದು ಬಂದಿದೆ. ಆ ಸಿನಿಮಾನೇ ಮಹಾ ಅವತಾರ ನರಸಿಂಹ. ಇದು ಒಂದು ಆನಿಮೇಟೆಡ್ ಸಿನಿಮಾ. ಆನಿಮೇಟೆಡ್ ಅಂದ್ರೆ ಸಿನಿಮಾನ ಗ್ರಾಫಿಕ್ ಮತ್ತು AI ನ ಬಳಸಿ ದೃಶ್ಯ ರೂಪದಲ್ಲಿ ತಯಾರಿಸಿರ್ತಾರೆ. ಸಿನಿಮಾ ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ವಿಮರ್ಶನ ನಾನಿವತ್ತು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು K4 ಕನ್ನಡಿಗ ಯೂಟ್ಯೂಬ್ ಚಾನಲ್. ಸಿನಿಮಾ ಚೆನ್ನಾಗಿದೆ. ಇದು ಆನಿಮೇಟೆಡ್ ಸಿನಿಮಾ, ಕಾರ್ಟೂನ್ ಅಂತ ನಿರ್ಲಕ್ಷ್ಯ ಅಲ್ಲ. ಅದು ಒಂದು ಕತೆ. ಅಲ್ಲಿನ ಕ್ಯಾರೆಕ್ಟರ್ ಮನುಷ್ಯನು ಅಭಿನಯಿಸಿರಲ್ಲ ಅಷ್ಟೇ, ಆದ್ರೆ ಭಾವನೆ ನಮಗೆ ತಲುಪುತ್ತೆ. ಸಿನಿಮಾದ ಪ್ರತಿಯೊಂದು ಫ್ರೇಮ್ ನಮ್ಮನ್ನ ಬೇರೆಲ್ಲೂ ಗಮನ ಹರಿಸದೇ ಇರುವ ಹಾಗೆ ಮಾಡಿ ಇಡ್ಕೊಂಡಿರುತ್ತೆ. ಸಿನಿಮಾ ಮುಖ್ಯವಾಗಿ ಇದೇ ಭಾಷೆಯ ಸಿನಿಮಾ ಎಂದು ಹೇಳೋದಕ್ಕೆ ಬರಲ್ಲ. ಸಿನಿಮಾ ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂನಲ್ಲಿ ರಿಲೀಸ್ ಆಗಿದೆ. ಆ ಭಾಷೆಯಲ್ಲಿ ಆ ಭಾಷಿಗರು ಡಬ್ ಮಾಡಿದ್ದಾರೆ. ನಾನು ಕನ್ನಡದಲ್ಲಿಯೇ ನೋಡಿದ್ದೀನಿ. ಅದರ ಡಬ್ಬಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗೇ ಬಂದಿದೆ. ಪ್ರತಿಯೊಬ್ಬರು ಅವರ ಧ್ವನಿ ಸರಿಯಾಗಿ ಸಿಂಕ್ ಆಗಿದೆ. ಆ ಭಕ್ತ ಪ್ರಹ್ಲಾದನ ವಾಯ್ಸು, ಕೊನೆಯಲ್ಲಿ ಬರುವ ನಮ್ಮ ನರಸಿಂಹನ ವಾಯ್ಸು ಚೆನ್ನಾಗಿ ಸೆಟ್ ಆಗಿದೆ. ಸಿನಿಮಾದ ಮತ್ತೊಂದು ಪಾಸಿಟಿವ್ ಏನಂದ್ರೆ ಅದರ ಮ್ಯೂಸಿಕ್ ಪ್ರತಿಯೊಂದು ದೃಶ್ಯದಲ್ಲೂ ತುಂಬಾ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡಿದೆ. ಸಿನಿಮಾದ ಕತೆ ಎಲ್ಲರಿಗೂ ಗೊತ್ತೇ ಇದೆ. ಹಿರಣ್ಯಕಶ್ಯಪ ಮತ್ತು ಪ್ರಹ್ಲಾದನ ಮುಖ್ಯ ಪಾತ್ರಗಳಾಗಿವೆ. ಕೊನೆಯಲ್ಲಿ ಬರುವುದು ನಮ್ಮ ನರಸಿಂಹ. ಸಿನಿಮಾ AI ಆಗಿ ಮತ್ತು ಉತ್ತಮ ತಂತ್ರಜ್ಞಾನ ಬಳಸಿ ಮಾಡಲಾಗಿದೆ. ಸಿನಿಮಾ ಈಗಾಗಲೇ 100 ಕೋಟಿ ದಾಖಲೆನ ಮಾಡಿದೆ. ಹಾಡುಗಳು ಸಿನಿಮಾದಲ್ಲಿ 3-4 ಹಾಡುಗಳಿದಾವೆ. ಅದರಲ್ಲಿ ಬರುವ ಲಿರಿಕ್ಸ್ ಮತ್ತು ಮ್ಯೂಸಿಕ್ ಚೆನ್ನಾಗಿ ವರ್ಕ್ ಆಗಿದೆ. ಕ್ಲೈಮ್ಯಾಕ್ಸ್ ಪಾರ್ಟ್ ನಲ್ಲಿ ನರಸಿಂಹನ ಎಂಟ್ರಿ ಮತ್ತು ಅದರ BGM ಸೋ ಗುಡ್ ಅಂತಾನೆ ಹೇಳ್ಬೋದು. ನರಸಿಂಹನ ಗ್ರಾಫಿಕ್ ಈಸ್ ಸೋ ಗುಡ್. ಕ್ಲೈಮ್ಯಾಕ್ಸ್ ಫೈಟ್ ಒಂದು ದೊಡ್ಡ ಯುದ್ಧದ ಹಾಗೆ ಸಂಭವಿಸುತ್ತೆ. ಸಿನಿಮಾದಲ್ಲಿ ಸೀಟ್ ತುದಿಯಲ್ಲಿ ಕೂತ್ಕೊಂಡು ನಾವು ಸಿನಿಮಾನ ನೋಡ್ತೀವಿ. ಇದರ ಕತೆನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅದನ್ನ ಸಮಯ ತೆಗೆದುಕೊಂಡು ಬರ್ಕೊಂಡಿದ್ದಾರೆ. ಆಮೇಲೆ ಅದನ್ನ ಒಂಬಾಳೆ ಫಿಲಮ್ಸ್ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಇದಿಷ್ಟು ಸಿನಿಮಾದ ಪಾಸಿಟಿವ್. ನೆಗೆಟಿವ್ ಅಂತ ಏನು ಸಿನಿಮಾದಲ್ಲಿ ಕಾಣಲ್ಲ. ನನಗೆ ಒಂದು ಮಿಸ್ ಆಗಿದ್ದೇನಪ್ಪಾ ಅಂದ್ರೆ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಇರುವಂತಹ ರಾಜ್ಕುಮಾರ್ ಅವರು ಒಂದು ಡೈಲಾಗ್ ಹೇಳ್ತಾರೆ, ನಾನಾರು ಕಶ್ಯಪ ಬ್ರಹ್ಮನ ಮಗ ಧೃತಿಗರ್ಭ ಸಂಜಾತ ಅಂತ ಡೈಲಾಗ್ ಇದೆ. ಅದು ಈ ಸಿನಿಮಾದಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಇಂಪ್ಯಾಕ್ಟ್ ಚೆನ್ನಾಗಿರೋದು ಅಂತ ಹೇಳ್ಬೋದಾಗಿತ್ತು. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಗುಡ್ ಅಂತಾನೆ ಹೇಳ್ಬೋದು. ಇವರ ಮುಂದಿನ ಸಿನಿಮಾ ಮಹಾವತಾರ ಪರಶುರಾಮ್. ಇದೇ ರೀತಿ ಇವರ ಮುಂದಿನ ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ದಾರೆ. ಒಳ್ಳೇದಾಗ್ಲಿ ಅಂತಾನೆ ಹೇಳ್ಬೋದು. ಹೀಗೆ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ರು ನಂಗ್ತಾ ಇರಿ, ಖುಷಿಯಾಗಿರಿ. ಬಾಯ್.